ಪ್ರಾಬ್ಲಮ್ ಸ್ವಲ್ಪ ನೋಡು. ಈ ಪ್ರಾಬ್ಲಮ್ ತಾನೇ ಏನಿಲ್ಲ, ಸಿಂಪಲ್ಲು. ಫಸ್ಟು ಪ್ರಾಬ್ಲಮಲ್ಲಿ ರಿಲೇಟನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊ, ಇದನ್ನು ಮೇನ್ ಫಾರ್ಮುಲಾಗೆ ಅಪ್ಲೈ ಮಾಡು, ಸಿಂಪಲಾಗಿ ಆನ್ಸರ್ ಬರುತ್ತೆ ಅಷ್ಟೇ. ಗೊತ್ತಾಯ್ತಾ? ಥ್ಯಾಂಕ್ಸ್ ಮಗ. ನಡಿ ಮಚ್ಚ, ಇವನ್ ಜಾಸ್ತಿ ಆಯ್ತು, ಒಂದ್ ಸಣ್ಣ ಚೋಕ್ ಕೊಟ್ಟು ಬರೋಣ. ಏಯ್ ಹೈದಾ, ನಿಲ್ಲೋ ಅಲ್ಲೇ, ಬಾರೋ ಇಲ್ಲೇ. ನೀನೇ ಬಾರೋ. ಏಯ್, ಈ ಬೊಟ್ಟೇನು, ಈ ಚುಟ್ಟೇನು, ಈ ಡ್ರೆಸ್ ಕೋಡ್ ಏನು, ಪಕ್ಕಾ ದನ ಕಾಯಕ್ ಸೂಟ್ ಆಗೋ. ನೀನು ಅಪ್ಪಿ ತಪ್ಪಿ ಕಾಲೇಜ್ ಗೇಟ್ ಒಳಗಡೆ ಕಾಲಿಟ್ಟಿದ್ಯಲ್ಲ. ಕಾಲೇಜಿಗೆ ಬರೋದು ಏನಕ್ಕೆ? ನೀನು ಉದ್ಧಾರ ಆಗೋದಿಕ್ಕೆ, ಬೇರೆಯವ್ರನ್ನ ಉದ್ಧಾರ ಮಾಡೋದಕ್ಕಲ್ಲ. ಹೋಯ್ತಾ ಇರೋ. ಅಲ್ಲ, ನೀವು ಸೀನಿಯರ್ಸ್ ಆಗ್ಬಿಟ್ಟು ಜೂನಿಯರ್ಸ್ನ ಇನ್ಸ್ಪೈರ್ ಮಾಡೋದು ಬಿಟ್ಟು ಈ ಥರ ಟೀಸ್ ಮಾಡ್ತಿದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದು ಅನ್ಸುತ್ತಾ? ತಗೊಳಪ್ಪ, ಸೀನಿಯರ್ಸ್ಗೆ ಜೂನಿಯರ್ಸ್ ಅಡ್ವೈಸಾ? ಛೀ, ಅವಳನ್ನ ಟೀಸ್ ಮಾಡಬೇಡ ಕಣೋ. 6 months ಇಂದ ಲವ್, ಅವಳು ನನ್ನ ಪ್ರಾಣ ಕಣೋ. ಫೀಲಿಂಗ್ಸ್ ಹೇಳಕ್ ಆಗ್ತಿಲ್ಲ ಅಷ್ಟೇ. ಇನ್ಮೇಲೆ ಅವಳನ್ನು ಯಾವತ್ತೂ ಟೀಸ್ ಮಾಡಬೇಡ. ವಾಟರ್ ಆಗೋಗಿದೆ, ನಾನು ಹೋಗ್ಬಿಟ್ಟು ತಗೊಂಡ್ ಬರ್ತೀನಿ. ಹೀರೋಗೂ ಹೀರೋಯಿನ್ ಲಿಂಕ್ ಸಿಗ್ತಿರಲ್ಲಪ್ಪ. ಛೇ, ವಾವ್, ಎಸ್, ಸಿಕ್ತು. ಹುಡುಗಿ ಚೆನ್ನಾಗಿದಲ್ಲ ಅಲ್ವಾ? ಇರ್ಲಿ, ಫಸ್ಟ್ ಇದನ್ನ ಬರ್ದು ಬಿಡೋಣ. ಓಹ್, ಪ್ರೊಡ್ಯೂಸರ್ ಕಾಲು. ಹೇಳಿ ಸರ್. ನಿಮ್ಗೊಂದು ಚಾನ್ಸ್ ಕೊಡ್ತೀನಿ, ಪ್ರೂವ್ ಮಾಡ್ಕೊ. ಥ್ಯಾಂಕ್ ಯು ಸರ್. ಮಾಡ್ಕೊಂತೀಯ ತಾನೆ? ಎಸ್ ಸರ್. ಸಿಕ್ತಪ್ಪ ಕೊನೆಗೂ. ಈ ಚಾನ್ಸ್ಗೂ ಈ ಫೇಸ್ಗೂ ಏನೋ ಲಿಂಕ್ ಇದೆಯಪ್ಪ. ನನ್ನ ಲಕ್ಕಿಗರ್ಲಿ ಇವಳೆ ಅನ್ಸುತ್ತೆ. ಹೆಂಗಾನ ಮಾಡಿ ಪ್ರಪೋಸ್ ಮಾಡಲೇಬೇಕು ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು. ಒಂದು ನಿಮಿಷ ಮಾತಾಡಬೇಕಿತ್ತು ರೀ. ನಾನು ತುಂಬ ಫ್ರ್ಯಾಂಕ್. ನಿಮ್ಮನ್ನು ನೋಡಿದ ಫಸ್ಟ್ ಲುಕ್ಕಲ್ಲೇ ಇಷ್ಟ ಆದ್ರಿ ಕಣ್ರಿ, ಬಿಕಾಸ್ ಆಫ್ ಯುವರ್ ಸ್ಮೈಲ್. ನಿಮ್ಮಿಂದ ಈ ಚಾನ್ಸ್ ಸಿಕ್ಕಿದೆ ಅಂದರೆ ತುಂಬ ಸಂತೋಷ ಆಗ್ತದೆ. ಐ ಲವ್ ಯು. ನಿಮ್ಮ ಆಂಬಿಷನ್ ಏನು? ಫಿಲಮ್ ಡೈರೆಕ್ಟರ್ ಆಗಬೇಕು. ಫಸ್ಟ್ ನಿಮ್ಮ ಗುರಿನ ಫಾಲೋ ಮಾಡಿ, ಸಕ್ಸಸ್ಫುಲ್ ಆದಮೇಲೆ ಬಂದುಬಿಟ್ಟು ನನ್ನ ಜೊತೆ ಮಾತಾಡಿ. ಶ್ಯೂರ್, ನಿಮಗೋಸ್ಕರ ಸಾಧಿಸ್ತೀನಿ ಕಣ್ರಿ. ಆಲ್ ದಿ ಬೆಸ್ಟ್, ಹ್ಯಾವ್ ಅ ಬೆಟರ್ ಫ್ಯೂಚರ್. ಕ್ಲಾಸಿಗೆ ಹೋಗೋಣ? ಬೇಡ, ಬೇರೆಲ್ಲಾದ್ರೂ ಹೋಗೋಣ. ಸಿನಿಮಾಗೆ ಇಂಟ್ರೆಸ್ಟ್ ಇಲ್ಲ. ಕಾಫಿ ಡೇಗೆ ಹೋಗೋಣ. ಹಾ, ಅದ್ಯಾಕೆ? ಕ್ಯಾಂಟೀನ್ಗಾದ್ರೂ ಹೋಗೋಣ? ಯಾಕೆ ಇವತ್ತು ಕ್ಲಾಸ್ಗೆ ಬರಲ್ವಾ? ಇಲ್ಲ, ಶಾಪಿಂಗ್ ಹೋಗ್ಬೇಕು. ಓಕೆ, ಬಾಯ್. ಬಾಯ್. Como si fuese noche, I would be my man. Que tenga ferdos rap. Guiare tienen en el que armen no se puede estar con rate. Guiare y entonces mañana. ಕಾಫಿ ಆಯ್ತಾ? ಇಲ್ಲ. ನಡಿ, ಕ್ಯಾಂಟೀನ್ಗೆ ಹೋಗೋಣ. ನಿನ್ನಿಷ್ಟ. ಮತ್ತೆ ಕ್ಲಾಸು? ಹೇ ಇಲ್ಲ, ನೀನು? ಐ ಆಲ್ವೇಸ್ ಬಂಕ್. ಮೂವಿಗೆ ಹೋಗೋಣ? ಬೇಡ. ಯಾಕೆ? ಬರಲೇಬೇಕು. ಸರಿ.
ತಗೊಂಡು ನಡಿ. ನೋಡ್ಲ ಮಗ, ದನ ಕಾಯೋನ್ ಇಲ್ಲೇ ಇದ್ದಾನೆ. ನಾಳೆ ರೆಕಾರ್ಡ್ ತೋರಿಸ್ಬೇಕು, ರೆಕಾರ್ಡ್ ಬರ್ಕೊಂಡು ನಾಳೆ ರೆಕಾರ್ಡ್ ಬರ್ಕೊಂಡು ಬಂದ್ಬಿಡು, ಇಲ್ಲಾಂದ್ರೆ ಕಾಲೇಜಲ್ಲಿ ತೋರಿಸ್ಬೇಕು. ಅಯ್ಯೋ ದೇವ್ರೆ, ಎಷ್ಟು ಬರೆಯೋತಿದ್ಯಪ್ಪ, ಈಗಲೇ ಕಂಪ್ಲೀಟ್ ಮಾಡಬೇಕು. ಮಗ, ಇವನ್ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾನಲ್ವಾ? ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ? ನೀವು ಉದ್ಧಾರ ಆಗಲ್ಲ, ಒಳ್ಳೆಯವ್ರನ್ನೂ ಉದ್ಧಾರ ಆಗಕ್ ಬಿಡಲ್ಲ. ಛೀ. ನೀನ್ ಯಾಕೆ ಅಷ್ಟೊಂದು ಹರ್ಟ್ ಆಗ್ತಾ ಇದ್ಯಾ? ಅವನಂದ್ರೆ ನಂಗೆ ತುಂಬಾ ಇಷ್ಟ. ಅವ್ನು ಯಾರಾದ್ರೂ ಟೀಸ್ ಮಾಡಿದ್ರೆ ನಂಗೆ ತುಂಬಾ ಹರ್ಟ್ ಆಗುತ್ತೆ. ಮಗ, ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು. ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಮಚ್ಚ. ಮಂಡೇ ATM ಅಲ್ಲಿ ದುಡ್ಡು ಬೀಳುತ್ತೆ, ಅವತ್ತು ಕೊಟ್ಬಿಡ್ತೀನಿ. ಒಂದು 3000 ಬೇಕಾಗಿತ್ತು. ಇಲ್ಲ ಮಗ. ಮಗ, ಅರ್ಜೆಂಟಾಗಿ 3000 ಬೇಕಾಗಿತ್ತು. ಸಾರಿ ಕಣೋ, ಇಲ್ಲ. ಅಟೆಂಡೆನ್ಸ್ ಶಾರ್ಟೇಜು. ಒಂದು 3000 ಅಡ್ಜಸ್ಟ್ ಮಾಡೋಕ್ಕಾಗಲ್ವಾ? ಸಾರಿ ಕಣೋ, ಇಲ್ಲ. ಬೇಕಂದಾಗೆಲ್ಲ ಎಷ್ಟು ದುಡ್ಡು ಕೊಟ್ಟಿದ್ದೇನಲ್ವೋ, ಒಂದು 3000 ಅಡ್ಜಸ್ಟ್ ಮಾಡೋಕ್ಕಾಗಲ್ವಾ? ಪ್ಲೀಸ್ ಮಗ. ಇಲ್ಲವೋ? ಏನಾಯ್ತು? ಯಾಕೆ ಟೆನ್ಷನ್? ನಾ ಪ್ರಾಬ್ಲಮ್ ಅಲ್ಲಿದ್ದೀನಿ. 3000 ಬೇಕಾಗಿತ್ತು. ಓ, 3000? ನಾನು ಕೊಡ್ತೀನಿ ಬಿಡಿ. ಮತ್ತೆ ನಿನಗೆ ಮಂಡೇ ಕೊಡ್ತೀನಿ. ತುಂಬ ಥ್ಯಾಂಕ್ಸ್. ಇನ್ಮೇಲಾದ್ರೂ ಕ್ಲಾಸ್ಗೆ ಅಟೆಂಡ್ ಆಗು. ಹುಡುಗಿರ ಜೊತೆ ಸುತ್ತೋದು ಬಿಟ್ಬಿಡು. ಆಲ್ ದಿ ಬೆಸ್ಟ್. ಹಲೋ ಅಪ್ಪು, ನಿಮ್ಮನ್ನು ನೋಡಿದಾಗಲೆಲ್ಲ ಏನೋ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ. ನನ್ನ ಗೋಲ್ ರೀಚ್ ಆದಂಗೆ ಅನಿಸುತ್ತೆ. ಇದೆಲ್ಲ ನಿಮ್ಮ ಹತ್ರ ಬಂದಾಗಲಿ. ಓಕೆ, ಆಲ್ ದಿ ಬೆಸ್ಟ್. ದೇವ್ರೆ, ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ. ಎಲ್ಲ ನಿಂದ ಕಣಪ್ಪ. ಇದೇ ಥರ ಲೈಫಲ್ಲಿ ಒಳ್ಳೆ ದಾರಿ ತೋರಿಸು ದೇವ್ರೆ. ಒಳ್ಳೇದು ಮಾಡಿದ್ಯಾ ದೇವ್ರೆ. ಐ ಲೈಕ್ ಯು. ಏನಿದು? ದೇವಸ್ಥಾನ ಕಣ್ರಿ, ಬನ್ನಿ. ಏನ್ರಿ ಇದು? ನನ್ನಲ್ಲಿ ಏನನ್ನು ನೋಡಿ ನೀವು ಈ ರೀತಿ ನಿರ್ಧಾರ ತಗೊಂಡ್ರಿ? ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಇವೆ ಕಣ್ರಿ. ಫಸ್ಟ್ ಟೈಮ್ ನೀವು ಕೋಕ್ ಬಾಟ್ಲ್ ಎತ್ತಾಕಿದಾಗ ನಿಮ್ಮಲ್ಲಿರೋ ಸೋಷಿಯಲ್ ಕೇರ್ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಫ್ರೆಂಡ್ಗೆ ಮ್ಯಾಥ್ಸ್ ಸಾಲ್ವ್ ಮಾಡಿದ್ರಿ, ಆವಾಗ ನಿಮ್ಮ ಹೆಲ್ಪಿಂಗ್ ನೇಚರ್ ಇಷ್ಟ ಆಯಿತು. ಆಮೇಲೆ ಸೀನಿಯರ್ಸ್ ಎಷ್ಟೇ ಟೀಸ್ ಮಾಡಿದ್ರು ನೀವು ಸಹನೆಯಿಂದ ಸುಮ್ಮನೆ ಇದ್ರಿ, ಅವಾಗ ಇಷ್ಟ ಆಯಿತು. ಫೈನಲಿ ಆ ನಿಮ್ಮ ಸಹನೆ, ಸೋಷಿಯಲ್ ಕೇರ್, ಹೆಲ್ಪಿಂಗ್ ನೇಚರ್ಗೆ ನಾನು ಫಿದಾ ಆಗಿಬಿಟ್ಟೆ ಕಣ್ರಿ. ನಾನು ಏನು ಅನ್ನೋದನ್ನು ನನಗೆ ಗೊತ್ತಿಲ್ಲದೇನೆ ತಿಳ್ಕೊಂಡು ಇಟ್ಟು ಸಿನ್ಸಿಯರಾಗಿ ಲವ್ ಮಾಡ್ತಾ ಬಂದಿದ್ದೀರ ಕಣ್ರಿ. ಇನ್ನು ನನ್ನ ಹೃದಯ ನಿಮ್ಗಲ್ಲ ಅನ್ನೋ ಮಾತೇ ಇಲ್ಲ ಕಣ್ರಿ. ಎಜುಕೇಷನ್ ಮುಗಿದ್ಮೇಲೆ ಲೈಫ್ ಯಾವ ಥರ ಇರುತ್ತೆ ಅಂದ್ಕೊಂಡಿದ್ದೆ. ಥ್ಯಾಂಕ್ ಗಾಡ್ ನಿನ್ನಂಥ ಒಳ್ಳೆ ಹುಡುಗ ಸಿಕ್ತ. ಇಷ್ಟಕ್ಕಿಂತ ಇನ್ನೇನು ಬೇಕು? ಹಾಯ್. ಹಾಯ್. ನೀನು ಮಾಡಿರೋ ಕ್ಲಿಪ್ಪು ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸರ್. ನಮ್ಮ ನೆಕ್ಸ್ಟ್ ಮೂವಿಗೆ ನೀವೇ ಅಸೋಸಿಯೇಟಿವ್ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಯ್. ಆ ಸಹಾಯ ನಾನು ಎಂದಿಗೂ ಮರೆಯಲ್ಲ. ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ, ಎಲ್ಲ ನಿನ್ನಿಂದಾನೆ. ಥ್ಯಾಂಕ್ ಯು ವೆರಿ ಮಚ್. ನೀನು? ನಾನು ಬಿಸ್ನೆಸ್ ಮಾಡ್ತಿದ್ದೀನಿ. ಹೇಗೆ ನಡೀತಿದೆ? ಪರವಾಗಿಲ್ಲ. ಇದಕ್ಕೆಲ್ಲ ಕಾರಣ ನೀವೇ. ತುಂಬ ಥ್ಯಾಂಕ್ಸ್.